ಮನೆಯವ್ರ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ಯಾರು ತಪ್ಪು ಮಾಡಬೇಕು ಅಂತ ತಪ್ಪು ಮಾಡಲ್ಲ ಅಲ್ವಾ ಅಣ್ಣ? ನೋಡಮ್ಮ, ನಾನೇನೇ ಮಾಡಿದ್ರೂ ಅದಕ್ಕೊಂದು ಗಾಢವಾದ ಕಾರಣ ಇರುತ್ತೆ. ನಮ್ಮ ತಾತ ಮುತ್ತಾತಂದಿರು ಇಷ್ಟು ವರ್ಷಗಳಿಂದ ಸೂರ್ಯವಂಶದ ಹೆಸರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಸೂರ್ಯವಂಶ ಅಂತಂದ್ರೆ ಅದಕ್ಕೊಂದು ಘನತೆ, ಗೌರವ ಇದೆ. ಆದರೆ ಈಗ ಬಂದಿರೋ ಹುಡುಗಿ ಜೊತೆ ನಮ್ಮ ಅತ್ತೆ ಸೇರಿಕೊಂಡು ಅವ್ರ ಹುಚ್ಚಾಟದಿಂದ ಸೂರ್ಯವಂಶದ ಹೆಸರಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡಮ್ಮ, ಹಿರಿಯರಿಂದ ಗಳಿಸಿದ್ದನ್ನ ಉಳಿಸ್ಕೊಳ್ಳೋದು ನನ್ನೊಬ್ಬನಿಂದ ಸಾಧ್ಯ ಇಲ್ಲ. ನಾವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಅದು ಸಾಧ್ಯ. ಸದ್ಯಕ್ಕೆ ನಮ್ಮ ಮನೆಯವ್ರಿಗೆ ಮಾತ್ರ ಈ ಹುಲಿ ಕಥೆ ಗೊತ್ತಿದೆ. ನಾಳೆ ಊರಿನವ್ರಿಗೆ ಗೊತ್ತಾದ್ರೆ ನಮಗೆಂಥ ದೊಡ್ಡ ಅವಮಾನ ಆಗುತ್ತೆ, ನೀನೇ ಯೋಚನೆ ಮಾಡು. ನಮ್ಮೂರ ನಾಯಕ ಮನೆನೇ ಕಂಟ್ರೋಲ್ನಲ್ಲಿ ಇಟ್ಕೊಂಡಿಲ್ಲ, ಇನ್ನು ಊರನ್ನ ಹೇಗೆ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾನೆ? ಮನೆಯವ್ರನ್ನೇ ಬುದ್ಧಿ ಹೇಳೋಕ್ಕಾಗದೇ ಇರೋನು ಇನ್ನು ಊರು ಜನಕ್ಕೆ ಬುದ್ಧಿ ಹೇಳ್ತಾನ ಅಂತೆಲ್ಲ ಆಡ್ಕೊಂಡು ನಗಲ್ವಾ? ಅಣ್ಣ, ನೀನು ಹೇಳ್ತಾ ಇರೋದೆಲ್ಲ ಸರಿಯಾಗಿದೆ. ನಮ್ಮತ್ತೆ ಆ ಹುಡುಗಿಗೆ ತುಂಬಾ ಸದರ ಕೊಟ್ಬಿಟ್ಟಿದ್ದಾರೆ. ಅದನ್ನ ಅವಳು ಈ ರೀತಿ ದುರುಪಯೋಗ ಪಡಿಸ್ಕೋತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಹುಶಃ ಅವಳಿಗೆ ಅವಳು ಮಾಡೋ ಕೆಲಸದಿಂದ ಇಡೀ ಊರಿಗೆ ತೊಂದರೆ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ವೇನೋ. ಬಿಡು ಅಣ್ಣ, ನಾವು ತಾನೇ ಏನ್ ಮಾಡಕ್ಕಾಗತ್ತೆ. ಆದ್ರೆ ನೀನ್ ಮಾತ್ರ ಊಟ ಬಿಟ್ಟಿರ್ಬೇಡ. ಮನೆಯವರೆಲ್ಲ ಊಟ ಕೂತಾಗ ನಿನ್ ನೆನಪಾಗತ್ತೆ. ನೀನ್ ಹಸ್ಕೊಂಡಿದ್ರೆ ನಮಗೂ ಊಟ ಬೇಡ ಅನ್ಸುತ್ತೆ. ನಾನು ಉಪವಾಸ ಮಾಡ್ತಾ ಇದ್ದೀನಿ, ಸತ್ಯಾಗ್ರಹ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡಮ್ಮ. ನನಗೇನು ಬೇಕೋ ನಾನು ಹೊರಗಡೆನೇ ತಿನ್ಕೋತಾ ಇದ್ದೀನಿ. ಮಧ್ಯಾಹ್ನ ಕೂಡ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಪ್ರಸಾದ ತಿನ್ಕೊಂಡು ಬಂದೆ. ನನಗೀಗ ನಮ್ಮ ಅತ್ತೆ ಮೇಲೆ, ಆ ಹುಡುಗಿ ಮೇಲೆ ಕೋಪ ಇದೆ ಅಷ್ಟೆ. ಅವ್ರ ಮುಖ ನೋಡ್ತಾ ಇದ್ರೆ ನನಗಾಗಿರೋ ಅವಮಾನ ನನಗೆ ನೆನಪಿಗೆ ಬರ್ತಾ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ದೂರ ಇದ್ದೀನಿ ಅಷ್ಟೆ. ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಮ್ಮ. ನೀನು ನಿನ್ನ ಆರೋಗ್ಯದ ಕಡೆ, ನಿನ್ನ ಮಗು ಆರೋಗ್ಯದ ಕಡೆ ಗಮನ ಕೊಡು. ಸರಿ ಅಣ್ಣ, ಎಲ್ಲ ಸರಿ ಹೋಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಈ ಸಮಯದಲ್ಲಿ ಇದನ್ನು ಹೇಳಬೇಕೋ ಬೇಡವೋ ನನಗೆ ಗೊತ್ತಾಗ್ತಿಲ್ಲ. ಏನಮ್ಮ, ಹೇಳಿ, ಪರವಾಗಿಲ್ಲ. ಅದು ಅಣ್ಣ, ತಾತ ಕೂಡ ಸರಿಯಾಗಿ ಊಟ ಮಾಡ್ತಿಲ್ಲ. ಅವ್ರು ಯಾಕೋ ತುಂಬಾ ಕುಗ್ಗೋಗ್ಬಿಟ್ಟಿದ್ದಾರೆ. ಯಾವಾಗಲೂ ಆಗ ಹೋಗಿರೋದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಕೂತಿರ್ತಾರೆ. ನಾನೂರಕ್ಕೂ ತಾತನ ಹತ್ರ ಮಾತಾಡಿದ್ವಿ, ಆದ್ರೆ ಏನೂ ಪ್ರಯೋಜನ ಆಗಲಿಲ್ಲ. ಯಾವುದಕ್ಕೂ ನೀನೊಂದ್ಸರಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಸಮಾಧಾನ ಹೇಳ್ತೀಯಾ? ಅವ್ರಿಗೆ ಯಾಕೋ ಒಂಟಿತನ ಕಾಡ್ತಿದೆ ಅಂತ ನನಗನ್ನಿಸ್ತಿದೆ. ಆಯ್ತಮ್ಮ, ನಾನು ಮಾತಾಡ್ತೀನಿ. ತುಂಬ ಹೊತ್ತಾಯ್ತು, ಹೋಗಿ ಮಲ್ಕೋ. ಅಣ್ಣ, ಹಾಲೇನಾದ್ರೂ ತಂದ್ಕೊಡ್ಲಾ? ಬೇಡ ರಜ, ನೀನು ಹೋಗಿ ಮಲ್ಕೋ. ಸರಿ. ಅಣ್ಣ, ತಾತ ಕೂಡ ಸರಿಯಾಗಿ ಊಟ ಮಾಡ್ತಿಲ್ಲ. ಅವ್ರು ಯಾಕೋ ತುಂಬಾ ಕುಗ್ಗೋಗ್ಬಿಟ್ಟಿದ್ದಾರೆ. ಯಾವಾಗಲೂ ಆಗ ಹೋಗಿರೋದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಕೂತಿರ್ತಾರೆ.
ಅಜ್ಜಿ ನಾಳೆ ಒಂದು ಸ್ವಲ್ಪ ಫ್ರೀ ಮಾಡ್ಕೊಂತ್ಯಾ? ಪದ್ಮಿನಿಗೆ ಹೋಗಿ ಒಂದಿಷ್ಟು ಬಟ್ಟೆಗಳನ್ನ ತಗೊಂಬರೋಣ. ನಾನೆಲ್ಲಿಗೂ ಬರಲ್ಲ ಕಣೋ. ಯಾಕಜ್ಜಿ? ನನಗೆ ಯಾಕೋ ಈ ಸೀಮಂತ ಕಾರ್ಯ ಮಾಡೋದೇ ಬೇಡ ಅನ್ನಿಸ್ತಾ ಇದೆ. ಇದ್ಯಾಕಜ್ಜಿ ಇದ್ದಕ್ಕಿದ್ದಂತೆ ಹೀಗೆ ಹೇಳ್ತಾ ಇದೆಯಾ? ಈಗೆಲ್ಲ ಒಂದ್ ಕಡೆಯಿಂದ ಸೆಟ್ ಮಾಡ್ಕೊಂಡ್ ಬರ್ತಾ ಇದೀವಿ. ನೀನ್ ನೋಡಿದ್ರೆ ನೆಗೆಟಿವ್ ಆಗಿ ಹೇಳ್ತಾ ಇದೆಯಲ್ಲ, ಯಾಕಜ್ಜಿ? ಅಜ್ಜಿ ನಿನ್ನೆ ಕೇಳ್ತಾ ಇರೋದು, ಯಾಕೆ, ಏನಾಯ್ತು? ಪದ್ಮಿನಿ ಫೋನ್ ಮಾಡಿದ್ಲು ಕಣೋ. ಹೌದಾ? ಏನಂತೆ? ನಿಮ್ಮಪ್ಪ ಸೀಮಂತ ಕಾರ್ಯ ಮಾಡೋದಕ್ಕೆ ಒಂದು ಜಾಗ ಫಿಕ್ಸ್ ಮಾಡಿ ಟೈಮ್ ಹೇಳಿ ಅಂತ ಹೇಳಿದ್ರಲ್ಲ. ಹಾ, ಅವತ್ ನಾನ್ ಕೂಡ ಇಲ್ಲೇ ಇದ್ನಲ್ಲ ಅಜ್ಜಿ. ಅದಕ್ಕೆ ಪದ್ಮಿನಿ ಈ ವಿಚಾರವಾಗಿ ನಮ್ಮ ಅಣ್ಣನ ಹತ್ರ ಮಾತಾಡಿದಾಳೆ. ನಮ್ಮ ಅಣ್ಣ ನನ್ನ ಅಭಿಪ್ರಾಯ ತಿಳ್ಕೊಳ್ಳೋಕ್ಕೋಸ್ಕರ ನನಗೆ ಫೋನ್ ಮಾಡಿದ್ದ. ನನ್ನ ದುರಾದೃಷ್ಟಕ್ಕೆ ನನ್ನ ಫೋನ್ನ ನಿಮ್ಮ ತಾತ ತಗೊಂಡಿದ್ದಾರೆ. ಅವರಿಬ್ಬರಲ್ಲೂ ಸಿಕ್ಕಾಪಟ್ಟೆ ಮಾತಾಗಿದೆಯಂತೆ ಕಣೋ. ನಿಮ್ಮ ತಾತ ನಮ್ಮ ಅಣ್ಣನಿಗೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಾಗ ಬೈದು ಅವಮಾನ ಮಾಡಿಬಿಟ್ರಂತೆ. ಇವ್ರೇನು ಮಾತಾಡಿದ್ರು, ಏನು ಹೇಳಿದ್ರು ಅನ್ನೋದನ್ನ ನಮ್ಮ ಅಣ್ಣ ಯಾರ ಹತ್ರನೂ ಬಾಯಿ ಬಿಡ್ತಾ ಇಲ್ಲ. ಅವನು ತುಂಬಾ ನೊಂದ್ಕೊಂಡಿದ್ದಾನೆ ಅಂತ ಪದ್ಮಿನಿ ಹೇಳಿದ್ಲು. ಹೋಗ್ಲಿ, ನಾನಾದ್ರೂ ಫೋನ್ ಮಾಡಿ ವಿಚಾರಿಸ್ಬೇಕಂದ್ರೆ ನಮ್ಮ ಅಣ್ಣ ಫೋನೇ ತೆಗಿತಾ ಇಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ ಕಣೋ, ಆ ಸುರಭಿ ಮಾಡಿರೋ ಹುಲಿ ಗಲಾಟೆಯಿಂದ ಸೂರ್ಯ ಕೂಡ ತಣ್ಣಗಾಗ್ಬಿಟ್ಟಿದ್ದಾನಂತೆ. ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾ ಇಲ್ವಂತೆ. ನೆಟ್ಟಿಗೆ ಊಟನೂ ಮಾಡ್ತಾ ಇಲ್ಲ ಅಂತ ಹೇಳಿದ್ಲು. ಈಗ ಮನೆ ಪರಿಸ್ಥಿತಿ ಸರಿ ಇಲ್ಲ ನಕುಲ್. ಇದರ ನಡುವೆ ಈ ಸೀಮಂತ ಕಾರ್ಯ ಮಾಡ್ಬೇಕಾ ಅಂತ ನನಗನ್ನಿಸ್ಬಿಟ್ಟಿದೆ ಕಣೋ. ನಮ್ ತಾತಂದ ಯಾಕೋ ತುಂಬಾ ಅತಿ ಆಯ್ತಾಜಿ. ಇದನ್ನ ಇಲ್ಲಿಗೆ ಬಿಟ್ರೆ ನಮ್ ತಾತ ಮನೆ ಮುರಿಯೋ ಕೆಲಸ ಮಾಡ್ತಾನೆ ಇರ್ತಾರೆ. ನಾವ್ ಎಷ್ಟು ಕಷ್ಟಪಟ್ಟು ಎರಡು ಕುಟುಂಬನ ಸೇರಿಸಿ ಫಂಕ್ಷನ್ ಮಾಡ್ಬೇಕು ಅಂತಿದ್ವಿ. ಇವ್ರು ನೋಡಿದ್ರೆ ಎಲ್ಲದಕ್ಕೂ ಅಡ್ಗಾಲ್ ಹಾಕೊಂಡು ನಿಂತಿದ್ದಾರಲ್ಲ. ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಒಂದೇ ನಾನು ಈ ಮನೇಲಿ ಇರ್ಬೇಕು, ಇಲ್ಲ ನಮ್ ತಾತ ಈ ಮನೇಲಿ ಇರ್ಬೇಕು. ಅವ್ರು ವಂಶದ ಕುಡಿ ಈ ಮನೇಲಿ ಬೆಳಿಬೇಕು ಅಂತಿದ್ರೆ ಮೊದ್ಲು ಆ ಸತ್ಯಮೂರ್ತಿ ಅವ್ರ ಹತ್ರ ಕ್ಷಮೆ ಕೇಳಲಿ, ಇಲ್ಲಾಂದ್ರೆ ನಾನು ಬೇರೆನೇ ಹೋಗ್ತೀನಿ ಅಜ್ಜಿ. ಆ ಸೂರ್ಯವಂಶದವ್ರ ಜೊತೆ ಸೇರ್ಕೊಂಡು ಊರ್ ಜನರನ್ನ ಕರೆದು ಗ್ರ್ಯಾಂಡ್ ಆಗಿ ಮಾಡ್ತೀನಿ ಫಂಕ್ಷನ್. ಅದ್ ಯಾರು ಬಂದು ತಡೀತಾರ ತಡೀಲಿ. ಇವತ್ತು ನಮ್ಮ ತಾತನಂತೂ ಸುಮ್ಮನೆ ಬಿಡಲ್ಲ ಅಜ್ಜಿ, ಮಾಡ್ತೀನಿ. ಏನ್ ನಕುಲ್, ಕೂತ್ಕೋ. ನೀನು ಹೇಳಿದ ತಕ್ಷಣ ನಿನ್ ತಾತ ನಿನ್ ಮಾತು ಕೇಳ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ಅವ್ರಿಗೆ ಬೇಕಾಗಿರೋದು ಇದೇ ಕೊಡು. ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂದ್ರು ಜಗ್ಗೋ ಜೀವ ಅಲ್ಲ ಅದು. ಇವತ್ತು ನಮ್ಮಣ್ಣ ಕಣ್ಣೀರ್ ಹಾಕ್ತಾ ಇದ್ದಾನೆ. ಆ ಸೂರ್ಯ ಊಟ ಬಿಟ್ಟು ಕೂತಿದ್ದಾನೆ ಅಂದ್ರೆ ಇವ್ರಿನ್ನಷ್ಟು ಸಂತೋಷ ಪಟ್ಟು ಕುಣಿದಾಡ್ತಾರೆ ಕಣೋ. ಅದು ಬಿಟ್ರೆ ನಿನ್ನ ಮಾತಿಗೆ ಅವ್ರೇನ್ ಕರಗಲ್ಲ ನೋಡು. ಅವ್ರ ಹತ್ರ ನಿನ್ನ ಮಾತಿಗೆ 3 ಕಾಸಿಗೂ ಬೆಲೆ ಇಲ್ಲ. ಇದೆಲ್ಲ ತಣ್ಣಗಾಗ್ಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನೀ ಸ್ವಲ್ಪ ತಾಳ್ಮೆಯಿಂದ ಇರು. ಯಾವತ್ತೂ ಮಾತಾಡಿ ಕೆಟ್ಟವರಾಗಬಾರ್ದು. ಛೇ, ಈ ಗಲಾಟೆ ನಡುವೆ ನಮ್ ಭಾವ ಊಟ ಬಿಡೋ ಹಾಗಾಯ್ತಲ್ಲ. ಎಲ್ಲ ಸುರಭಿಯಿಂದಾನೆ. ಮೊದ್ಲು ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು. ಛೇ, ಯಾರು? ಯಾಕೆ ಕತ್ಲೇಲಿ ಕೂತಿದೀಯ ತಾತ? ಬೆಳಕು ಸಹಿಸ್ಕೊಳಕ್ಕಾಗದೆ ಇದ್ದಾಗ ಕತ್ಲೆ ಒಂದು ರೀತಿ
ನೆಮ್ಮದಿ ಕೊಡತ್ತಪ್ಪ. ಸರಿ, ಅತ್ತೆ ನಿನ್ನ ಊಟಕ್ಕೆ ಕರೆದ್ರಂತಲ್ಲ, ಯಾಕೆ ಬಂದಿಲ್ಲ? ನಡಿ, ಊಟ ಮಾಡ್ಬಾ. ನಡಿ ನಡಿ ನಡಿ. ನನಗೆ ಹಸುವಿಲ್ಲಪ್ಪ. ಈಗೇನಾಗಿದೆ ಅಂತ ಇಷ್ಟೊಂದು ಕೊರಗ್ತಾ ಇದೆಯಾ? ಮನಸ್ಸಲ್ಲಿ ಚಿಂತೆ ಇದ್ರೆ ದೇಹದಲ್ಲಿ ಚೈತನ್ಯ ಹೇಗ್ ಬರ್ಬೇಕಪ್ಪ? ಯಾಕೆ ತಾತ ಈಗೇನು ಯೋಚನೆ ಮಾಡ್ತಾ ಇದೆಯಾ ನೀನು? ಏನು ಇಲ್ಲ ಬಿಡು. ಈಗ ಯಾಕೆ ಆಳ್ತಾ ಇದೆಯಾ? ಈ ಸತ್ಯಮೂರ್ತಿ ಜೀವನದಲ್ಲಿ ಪಡ್ಕೊಂಡ್ರಕ್ಕಿಂತಲೂ ಕಳ್ಕೊಂಡಿರೋದೇ ಹೆಚ್ಚು ಕಣು. ನನ್ನ ಬೆನ್ನೆಲುಬಾಗಿ ನಿಂತ್ಕೋಬೇಕಾಗಿರೋ ಮಗನನ್ನ ಕಳ್ಕೊಂಡೆ. ಮೊಮ್ಮಗನ ಜೊತೆ ಆಡೋ ವಯಸ್ಸಲ್ಲಿ ನಿನ್ನ ಬಾಲ್ಯನ ಕಳ್ಕೊಂಡೆ. ನನ್ನ ಕಷ್ಟ ಸುಖನ ಹಂಚ್ಕೊಳ್ಳೋಕ್ಕೆ ಕಡೆಗಾಲದವರೆಗೂ ನನ್ನ ಲಲಿತಾ ನನ್ನ ಜೊತೆನೇ ಇರ್ತಾಳೆ ಅಂತ ಅನ್ಕೊಂಡೆ. ಆದರೆ ಆ ನನ್ನ ಪ್ರೀತಿನೂ ಕಳ್ಕೊಂಡೆ. ಈಗ ಈ ಮನೆ ಮಹಾಲಕ್ಷ್ಮಿ ಆಗಿರೋ ಸುರಭಿನೂ ಕಾಣಿಸ್ತಾ ಇಲ್ಲ. ಇದು ಯಾವ ಥರದ ಬದುಕು ಅಂತ ನನಗನ್ಸ್ಬಿಟ್ಟಿದೀಯಪ್ಪ. ಮನಸ್ಸಿಗೆ ಭಾರ ಆದಾಗ ಆಸರೆಗೆ ಒಂದು ಹೆಗಲು ಹುಡುಕ್ತಾರೆ. ಕಷ್ಟ ಬಂದಾಗ ಎಲ್ಲರೂ ದೇವರನ್ನ ಹುಡುಕ್ತಾರೆ. ನೀನು ಈ ರಾಂಪುರದ ಜನರ ಕಷ್ಟಕ್ಕೆ ಹೆಗಲು ಕೊಟ್ಟು ತಾತ. ಈ ಊರ ಪಾಲಿನ ದೇವರು. ನೀನು ಹೀಗೆ ಒಂಟಿಯಾಗಿ ಕಣ್ಣೀರು ಹಾಕ್ತಾ ಇರಬಾರ್ದು ತಾತ. ನೀನು ಕಳ್ಕೊಂಡಿರೋದ್ರ ಬಗ್ಗೆ ಲೆಕ್ಕ ಹಾಕ್ತಾ ಇದೀಯ. ಆದರೆ ಜೀವನ ನೀನು ಪಡ್ಕೋಬೇಕಾಗಿರೋದ್ರ ಬಗ್ಗೆ ದಾರಿ ತೋರಿಸ್ಕೊಂಡು ಕೂತಿದೆ. ಇನ್ನೇನು ಪದ್ಮಿನಿಗೆ ಮಗು ಆಗತ್ತೆ, ರುಕ್ಮಿಣಿಗೆ ಮದುವೆ ಆಗತ್ತೆ. ಇನ್ನು 7-8 ತಿಂಗಳಲ್ಲಿ ಹಬ್ಬ ಹರಿದಿನ ಅಂತ ಸಂಭ್ರಮದ ಕ್ಷಣಗಳು ಮತ್ತೆ ಬರ್ತಾವೆ ತಾತ. ಈ ನಿನ್ನ ನೋವು ಶಾಶ್ವತ ಅಲ್ಲ. ಇದೆಲ್ಲ ಸಮಾಧಾನ ಹೇಳೋ ಪದಗಳಾಗಿ ಕೇಳಕ್ ಚೆನ್ನಾಗಿರುತ್ತಪ್ಪ. ಆದರೆ ಮನಸ್ಸಿನ ಭಾರ ಹೆಚ್ಚಾದಾಗ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ. ತಾತ, ಸೂರ್ಯ, ದಯವಿಟ್ಟು ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡು. ನನಗೆ ಯಾವುದ್ರ ಮೇಲೂ ಆಸಕ್ತಿ ಇಲ್ಲಪ್ಪ. ನನಗೆ ಹಸುವಾದಾಗ ನಾನೇ ಬಂದು ಊಟ ಮಾಡ್ತೀನಿ. ಸೂರ್ಯ, ಹಾಗೆ ದೀಪನ ಆರಿಸ್ಬಿಡು. ನಮಸ್ಕಾರ ಅಣ್ಣ. ಹೋಗಿದ್ ಕೆಲ್ಸ ಏನಾಯ್ತೋ? ಅಣ್ಣ, ನೀವು ಹೇಳಿದ ಥರ ಮುಗಿಸ್ಬಿಟ್ಟೆ ಅಣ್ಣ. ಮುಗಿಸ್ತೆ ಅಂದ್ರೆ ಏನರ್ಥ? ಅದೇ ಅಣ್ಣ, ಆ ಸ್ಕ್ರಾಪ್ ಗಜೇಂದ್ರನ ಮುಗಿಸ್ಬಿಟ್ಟೆ. ನನ್ನ ಹಣೆಗ್ಲೂ ಅವನ್ನ ಮುಗಿಸ್ಬಿಟ್ಟ.
ಇದ್ಯಾಕಣ್ಣ ಆನೆ ಗೀನೆ ಅಂತ ಹೇಳ್ತಾ ಇದೀಯಾ? ಅವನೇನೋ ನಿನ್ ಚೆಡ್ಡಿ ದೋಸ್ತ್ ಅಂತೆ, ಅದಕ್ಕೆ ಸ್ವಲ್ಪ ಡೌಟ್ ಬಂತು. ಅಣ್ಣ ನೀವೇ ಹೇಳಿದ್ರಲ್ಲ ನಾವು ಮಾಡೋ ಕೆಲಸದಲ್ಲಿ ನಮ್ಮವರು ತಮ್ಮವರು ಯಾರನ್ನು ನೋಡ್ಬಾರ್ದಂತ, ಅದಕ್ಕೆ ಮುಗಿಸ್ಬಿಟ್ಟೆ ಅಣ್ಣ. ಅವನ್ ಡೆಡ್ ಬಾಡಿದೇನಾದ್ರೂ ಫೋಟೋ ತಗೊಂಡಿದೀಯಾ? ನಿನ್ನನ್ನೇ ಕೇಳ್ತಾ ಇರೋದು, ಫೋಟೋ ತಗೊಂಡಿದೀಯಾ? ಅಣ್ಣ ನಾವು ಯಾವತ್ತೂ ಆ ಥರ ಕೆಲಸ ಮಾಡಲ್ಲ ಅಣ್ಣ. ಫೋಟೋ ತೆಗೆದ್ಬಿಟ್ರೆ ಅದು ಸಾಕ್ಷಿಯಾಗಿ ಉಳ್ಕೊಂಡ್ಬಿಡುತ್ತೆ, ಅದಕ್ಕೆ ಫೋಟೋ ತೆಗ್ದಿಲ್ಲ ಅಣ್ಣ. ಹೌದೇನ್ರೋ? ಆದ್ರೂ ನಾವು ತಪ್ಪು ಮಾಡ್ಬಿಟ್ಟಿವಿ ಗರಡ. ಯಾಕಣ್ಣ? ನೀನು ಹೋದ್ಮೇಲೆ ನಂಗೆ ಅನಿಸ್ತು ಕಣ, ಆ ಗಜೇಂದ್ರನ ಹಾಗೆ ಬಿಟ್ಬಿಡ್ಬೇಕು ಅಂತ. ಪಾಪ ಅವನಿಗೆ ಒಬ್ಳು ರೋಗದಿಂದ ನರಳ್ತಾ ಇರೋ ತಾಯಿ ಇದ್ದಾಳೆ ಅಂತ. ಹೌದಣ್ಣ, ಅವನ ಪಾಪ ತುಂಬಾ ಕಷ್ಟದಲ್ಲಿದ್ದ. ಅದಕ್ಕೆ ಕನಿಕರ ಬಂದು ಅವನು ನಾ ಊರಿಗೆ ಹೋಗುವಂತ ಹಾಗೆ ಕಳಿಸ್ಕೊಟ್ಟು ಬಂದ್ಬಿಟ್ಟೆ ಅಲ್ಲ. ಅಯ್ಯೋ ನಿಮ್ಮ ಆಣೆಗೂ ಇಲ್ಲ ಅಣ್ಣ, ಇದೇ ಕೈಯಲ್ಲಿ ಅವನಿಗೆ ಬುಲೆಟ್ ಹೊಡೆದಿದ್ದೀನಿ. ಬೇಕಿದ್ರೆ ಇವ್ರನ್ನೇ ಕೇಳಿ. ಏನ್ರೋ? ಹೌದಣ್ಣ, ಹೌದು ಹೌದಣ್ಣ. ಬರೀ ಹೊಡೆದ್ರೋ ಇಲ್ಲ ಮಣ್ಣು ಮಾಡ್ಬಿಟ್ರೋ? ಮಣ್ಣು ಮಾಡ್ಬಿಟ್ವಿ ಅಣ್ಣ. ಹೌದನ್ರೋ? ಮತ್ತೆ ಅವನು ಮಣ್ಣಿಂದ ಹೇಗೆ ಎದ್ವಂದ ಅನ್ನೋದೇ ಗೊತ್ತಾಗ್ತಿಲ್ವಲ್ಲೋ. ಏನ್ ಹೇಳ್ತಾ ಇದೀಯಣ್ಣ? ಸತ್ತವನ್ನ ಹೇಗೆ ಎದ್ದು ಬರೋಕ್ ಸಾಧ್ಯ? ಹಾಗಿದ್ರೆ ಇವನ್ ಯಾರೋ? ನನ್ನ ಹತ್ರನೇ ಬಂದು ನಾಟಕ ಆಡ್ತೀಯ, ಸಾಯಿಸ್ಬಿಟ್ಟೆ ಅಂತ ಸುಳ್ಳು ಹೇಳ್ತೀಯ. ಈ ಗಜೇಂದ್ರ ಯಾವಾಗ ನಿನ್ ಫ್ರೆಂಡು ಅಂತ ಗೊತ್ತಾಯ್ತು, ಆ ಕ್ಷಣನೇ ಇವನ್ನ ಮುಗಿಸೋದಕ್ಕೆ ನಾನು ಬೇರೆ ಪ್ಲಾನ್ ಮಾಡ್ಬಿಟ್ಟೆ ಕಣೋ. ನಾನು ನಿನ್ನಷ್ಟು ಮುಟ್ಟಾಳ ಅನ್ಕೊಂಡಿದ್ಯಾ? ನಂಬಿಕೆ ದ್ರೋಹದ ಕೆಲಸ ಮಾಡ್ಬಿಟ್ಟಿಯಲ್ಲೋ. ಅದು ಅವ್ನು ನನ್ನ ಫ್ರೆಂಡನ. ಏಯ್, ನಿನ್ ಫ್ರೆಂಡಿಂದ ನಮ್ ಜೀವ ಹೋದ್ರೆ ಓಕೆನೇನೋ? ಈ ಗಜೇಂದ್ರನ ಹೊಡೆದವನು ಭೈರವ. ಇನ್ಮೇಲೆ ಏನೇ ಕೆಲಸ ಇದ್ರೂ ನನ್ನ ಭೈರವ ನೋಡ್ಕೋತಾನೆ. ಇನ್ಮೇಲೆ ಇನ್ನಂತ ವೇಸ್ಟ್ ಬಾಡಿ ನನಗೆ ಅವಶ್ಯಕತೆ ಇಲ್ಲ. ಹೋಗೋ, ನಮ್ಮವ್ವ ಪ್ರೀತಿಯಿಂದ ಸಾಕಿರೋ ನಾಯಿ ಅಂತ ಬಿಡ್ತಾ ಇದ್ದೀನಿ. ಇದೇ ಕೊನೆ. ಮತ್ತೆ ಇದೇನಾದ್ರೂ ರಿಪೀಟ್ ಆಯ್ತೋ, ಆ ಗಜೇಂದ್ರನ್ ಬಾಡಿ ಜಾಗದಲ್ಲಿ ನಿನ್ನ ಬಾಡಿ ಇರುತ್ತೆ. ಹುಷಾರ್. ಗಜ 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 ರಘುವೀರ್. ಹೇ ಶಿವಾನಿ, ನೀನ್ ಯಾವಾಗ ಬಂದೆ? ಅವಾಗ್ಲೇ ಬಂದೆ ಭಾವ. ನೀನ್ ಮಲ್ಗಿದ್ದೆ, ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೆ.
ನನಗೇನು ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ ಬಿಡು. ಪಾಪ ನಿನಗಾಗಿರೋ ನೋವಿಗೆ ನೀನ್ ಸರಿಯಾಗಿ ನಿದ್ದೆ ಮಾಡ್ತಿದ್ಯೋ ಇಲ್ವೋ. ಈಗಷ್ಟೇ ಮಲ್ಗಿದ್ಯಾ ಅಂತ ಅನ್ನಿಸ್ತು. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ನಾನೇ ಸುಮ್ಮನೆ ಇದ್ದೆ ಬಾವಾ. ಅರೆ ಇದೇನು, ಏನ್ ತಂದಿದೀಯಾ? ಟಿಫನ್ ಬಾಕ್ಸ್ ಬಾವಾ. ಅಜ್ಜಿ ಕೈಯಿಂದ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದೀನಿ. ಅರೆ ಯಾಕೆ ತರಕ್ ಹೋದೆ? ನನ್ನ ತಿಂಡಿ ಆಲ್ರೆಡಿ. ಊಟ ರುಚಿಯಾಗಿರ್ಬೇಕು ಅಂದ್ರೆ ಮನ್ಸು ಪ್ರಶಾಂತವಾಗಿರ್ಬೇಕು. ತಿಂದಿದ್ದು ಜೀರ್ಣ ಆಗ್ಬೇಕು ಅಂದ್ರೆ ಬಡ್ಸೋರು ಪ್ರೀತಿಯಿಂದ ಬಡಿಸ್ಬೇಕು. ಮನುಷ್ಯನ್ಗೆ ಒಂದು ಒಳ್ಳೆ ಊಟ ಇರ್ಬೇಕು. ಹಾಗೆ ಚಿಂತೆ ಇಲ್ದೇ ಇರೋ ನಿದ್ದೆನೂ ಇರ್ಬೇಕು ಬಾವಾ. ಪಾಪ ನಿನಗೀ ಮನೆಯಲ್ಲಿ ಎರಡೂ ಕಳೆದೋಗಿದೆ. ಇದೇ ಡೈನಿಂಗ್ ಟೇಬಲ್ ಮೇಲೆ ಎಲ್ರೂ ಕುತ್ಕೊಂಡು ನಗ್ನಗ್ತಾ ಊಟ ಮಾಡೋದನ್ನ ನಾನೇ ನೋಡಿದ್ದೀನಿ. ಆದ್ರೆ ಇವತ್ತು ಎಲ್ಲಾ ಒಂದ್ ರೀತಿ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಬಾವ. ನೀನ್ ಯಾವ್ದನ್ನು ಬಾಯ್ ಬಿಟ್ಟು ಹೇಳಕ್ ಆಗ್ತಾ ಇಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ಯಾರು ಬಂದು ನಿನ್ನ ಕೇಳಲ್ಲ ಬಾವ.